ಮೂವಿ ಫ್ಯಾನ್ಸ್ ನಾ ಇಂಟಿ ಬಂಗಾರು ಥಿಯೇಟ್ರಲ್ಲಿ ರಿಲೀಸ್ ಆಗಿ ಯೂಸ್ ಸಕ್ಸಸ್ ಆಯಿತು ಅಂತ ಅನ್ಬೋದು. ಲಾಂಗ್ ಬ್ರೇಕ್ ನಂತರ ಸಮಂತ ಮೇಡಮು ತೆಲುಗಲ್ಲಿ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತ ಅನ್ಬೋದು. ಒಂದು ರೀತಿ ಮಿಕ್ಸ್ಡಾಗಿ ಇದ್ರೂ ರಿವ್ಯೂಸ್ಗಳು ಮೂವಿ ಒಂದು ತಕ್ಕ ಮಟ್ಟಿಗೆ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಎಂಟರ್ಟೈನ್ಮೆಂಟ್ ಆಗಿತ್ತು. ನಾನು ಫ್ಯಾಮಿಲಿ ಸಮೇತ ಈ ಮೂವಿನ ನೋಡಿದೆ, ಸಿಕ್ಕಾಪಟ್ಟೆ ಎಂಟರ್ಟೈನ್ ಆಯಿತು ಅಂತ ಅನ್ಬೋದು. ಹಾಗೆ ಸಮಂತ ಮೇಡಮ್ ಅವರು ಬ್ಯೂಟಿಫುಲ್ಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸರಿ, ಇದೆಲ್ಲ ಬಿಟ್ಟು ಮೂವಿ ಸ್ಟೋರಿ ವಿಚಾರಕ್ಕೆ ಬಂದರೆ, ಮೂವಿಯಲ್ಲಿ ಸಮಂತ ಮೇಡಮ್ ಅವರು ಅವರ ಗಂಡ ಲವ್ ಮ್ಯಾರೇಜ್ ಮಾಡಿಕೊಂಡು ಅವರ ಮನೆಗೆ ಇಷ್ಟ ಇಲ್ಲದೆ ಕಾರಣ 2 ವರ್ಷದ ನಂತರ ಅವರ ತಂಗಿ ಮದುವೆಗೆ ಬರ್ತಾರೆ. ಆ ಮದುವೆ ಬಂದ ಮೇಲೆ ಸಮಂತ ಅವರ ಒಂದು ಫ್ಲ್ಯಾಶ್ ಬ್ಯಾಕ್ ಕಾಡ್ತಾ ಇರುತ್ತೆ. ಆ ಕಾಡೋ ಫ್ಲ್ಯಾಶ್ ಬ್ಯಾಕಿಂದ ಆ ಫ್ಯಾಮಿಲಿಗೆ ತೊಂದರೆ ಉಂಟಾಗುತ್ತೆ. ಅದನ್ನು ಹೇಗೆ ಸಾಲ್ವ್ ಮಾಡ್ತಾರೆ, ಆ ಫ್ಯಾಮಿಲಿಗೆ ಸಮಂತ ಅವರು ಒಂದಾಗ್ತಾರ ಇಲ್ಲ, ಕಥೆಯಲ್ಲಿ ಏನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಇದೆ ಅನ್ನೋದಕ್ಕೆ ಈ ಮೂವಿನ ಹೋಗಿ ನೋಡಬೇಕು. ಇಲ್ಲಿ ಸ್ಟೋರಿ ಟೆಲ್ಲಿಂಗು, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ಕು, ಡೈಲಾಗ್ ರೈಟಿಂಗು, ವಿಜುವಲೈಸೇಷನು, ಆ್ಯಕ್ಷನ್ ಸೀನ್ಸ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಅನ್ಬೋದು. ಹಾಗೆ ಇಲ್ಲಿ ಕ್ಯಾರೆಕ್ಟರೈಸೇಷನ್ಸ್ಗಳು ಮೇನ್ಲಿ ವುಮೆನ್ ಸೆಂಟ್ರಿಕ್ ಇರೋದ್ರಿಂದ ಇಲ್ಲಿ ಹಲವಾರು ಕ್ಯಾರೆಕ್ಟರ್ಸ್ಗಳು ಬರುತ್ತೆ. ಒಂದೇ ಕ್ಯಾರೆಕ್ಟರ್ ಮೇಲೆ ಫೋಕಸ್ ಆಗದೆ ಕೆಲವೊಂದು ಕ್ಯಾರೆಕ್ಟರ್ಸ್ ಬಂದಾಗ ಆ ಹ್ಯೂಮರ್ ಎಲಿಮೆಂಟ್ಸ್ಗಳು ಮೂವಿಗೆ ಒಂದು ಪ್ಲಸ್ ಆ್ಯಡ್ ಆನ್ ಆಯಿತು ಅಂತ ಅನ್ಬೋದು. ಅದೇ ರೀತಿ ಸಿಂಪಲ್ಲಾಗಿ ಇದ್ರೂ ಇಲ್ಲಿ ಕ್ಯಾರೆಕ್ಟರೈಸೇಷನ್ನ ಸೆಲೆಕ್ಟ್ ಮಾಡಿರೋ ವಿಧಾನ, ಹಾಗೆ ಆ ಸ್ಟೋರಿ ಟೆಲ್ಲಿಂಗ್ನ ಪ್ರೆಸೆಂಟೇಷನ್ ಮಾಡಿರೋ ವಿಧಾನ ಸಖತ್ ಆಸಮ್ ಆಗಿ ಅನಿಸುತ್ತೆ ಅಂತ ಅನ್ಬೋದು. ಹಾಗೆ ಇಲ್ಲಿ ಮೇಜರಾಗಿ ಸಮಂತ ಅವ್ರನ್ನ ಮೇನ್ ಲೀಡಾಗಿ ಹಾಕ್ಕೊಂಡಿದ್ರು ಹಲವಾರು ಮೇಜರ್ ಕ್ಯಾರೆಕ್ಟರ್ಸ್ಗಳು ಈ ಮೂವಿಯಲ್ಲಿ ಬರುತ್ತೆ. ಅದು ಸ್ಕ್ರೀನ್ನ ಇಂಪ್ಯಾಕ್ಟ್ ಮಾಡಿ ಒಂದು ಆ್ಯಡ್ ಆನ್ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗುತ್ತೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಡೈಲಾಗ್ಸ್ ರೈಟಿಂಗು, ಹ್ಯೂಮರ್ ಭರಿತ ಕೆಲವೊಂದು ಕಾಮಿಡಿ ಸೀನ್ಸ್ಗಳು, ಹಾಗೆ ಆ್ಯಕ್ಷನ್ ಕೊರಿಯೋಗ್ರಫಿ ಮಾಡಿರೋ ವಿಧಾನ, ಹಾಗೆ ಇದರಲ್ಲಿ ಡೈಲಾಗ್ಸ್ ರೈಟಿಂಗು, ವಿಜುವಲೈಸೇಷನ್ನು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಸಖತ್ ಆಸಮ್ ಆಗಿದೆ ಅಂತ ಅನ್ಬೋದು. ಹಾಗೆ ಆ ಫ್ಯಾಮಿಲಿ ಸುತ್ತಾಡೋ ಆ ಫ್ಯಾಮಿಲಿ ಡ್ರಾಮಾನ ಚೆನ್ನಾಗಿ ಸ್ಕ್ರೀನ್ ಮೇಲೆ ತೊಗೊಂಬಂದರು ಅಂತ ಅನ್ಬೋದು. ಲಿಟ್ರಲಾಗಿ ಮೂವಿ ಎಲ್ಲೋ ಬೋರ್ ಹೊಡೆಯಲ್ಲ. ಆದಷ್ಟು ಸೀನ್ಸ್ಗಳು ಪ್ರಿಡಿಕ್ಟಬಲ್ ಆಗಿದ್ರು ಲಿಟ್ರಲಾಗಿ ನೋಡ್ತಾ ನಾವು ಎಂಜಾಯ್ ಮಾಡ್ತೀವಿ. ಆದಷ್ಟು ಸೀನ್ಸ್ಗಳು ಹ್ಯೂಮರ್ ಭರಿತವಾಗಿರೋದ್ರಿಂದ ನಿಮಗೆ ಥ್ರೂಔಟ್ ಎಂಟರ್ಟೈನ್ಮೆಂಟ್ ಮಾಡುತ್ತೆ ಅಂತ ಅನ್ಬೋದು. ಹಾಗೆ ಕ್ಲೈಮ್ಯಾಕ್ಸ್ನ ಹೇಳೋಕೊಳ್ತಿರೋ ವಿಧಾನ, ಅದನ್ನು ಎಂಡ್ ಮಾಡಿರೋದು ಸಖತ್ ಆಸಮಾಗಿ ಅನಿಸ್ತು ಅಂತ ಅನ್ಬೋದು. ಕೆಲವೊಂದು ಸೀನ್ಸ್ಗಳ ಕ್ಲೈಮ್ಯಾಕ್ಸಲ್ಲಿ ಗೂಸ್ಬಂಪ್ಸ್ ಬರುತ್ತೆ. ಹಾಗೆ ಸಮಂತ ಮೇಡಮ್ ಅವರ ಆ್ಯಕ್ಷನ್ನು ನೋಡೋದಕ್ಕೆ ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಮೂವಿ ಖಂಡಿತ ಒಂದು ಫ್ಯಾಮಿಲಿ ಸಮೇತ ನೋಡ್ಬೋದಾದಂಥ ಮೂವಿ. ಎಸ್ಪೆಷಲಿ ಸಮಂತ ಮೇಡಮ್ಮಿಗೆ ಖಂಡಿತ ಹೋಗಿ ನೋಡಲೇಬೇಕು ಅಂತೀನಿ. ಹಾಗೆ ಈ ಮೂವಿ OTTಯಲ್ಲಿ ರಿಲೀಸ್ ಆಗಿದೆ. ಯಾರು ಥಿಯೇಟರ್ ಎಕ್ಸ್ಪೀರಿಯನ್ಸ್ನ ಮಿಸ್ ಮಾಡಿದ್ರೋ OTTಯಲ್ಲಿ ಚೆಕ್ ಮಾಡ್ಬೋದು. ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲೂ ಈ ಮೂವಿ ಅವೈಲಬಿಲಿಟಿ ಆಗಿದೆ. ಡೈಲಾಗ್ಸ್ ರೈಟಿಂಗು ಚೆನ್ನಾಗಿದೆ ಅಂತ ಅನ್ಬೋದು. ಹಾಗೆ ಇದನ್ನು ಜಿಯೋ ಹಾಟ್‌ಸ್ಟಾರಲ್ಲಿ ಸ್ಟ್ರೀಮ್ ಆಗ್ತಾಯಿದೆ. ನೀವಿನ್ನೂ ಈ ಮೂವಿನ ಚೆಕ್ಔಟ್ ಮಾಡಿಲ್ಲ ಅಂದರೆ ಒಂದು ಸತಿ ಚೆಕ್ಔಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಲಿ ಮೂವಿ ಅಂತ ಅನ್ಬೋದು. ಲಿಟ್ರಲಾಗಿ ಎಂಜಾಯ್ ಮಾಡ್ತೀರಾ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.